ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆ ಪ್ರಕರಣ ಶವಯಾತ್ರೆಯ ವೇಳೆ ದಾಂಧಲೆಗೆಬ್ಬಿಸಿದ ವಿಡಿಯೋ ವೈರಲ್ ಆಗಿದೆ. ರಸ್ತೆಯುದ್ದಕ್ಕೂ ಅಂಗಡಿ ಮುಂಗಟ್ಟು ಬಂದ್ ಮಾಡಿದ್ದ ಯುವಕರು ಹಿಂದೂ ವರ್ತಕರ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿ ದಾಂಧಲೆ ಮಾಡಿರೋದು. ತುಂಬೆ ಬಳಿಗ ಅಲ್ಯೂಮಿನಿಯಂ ಅಂಗಡಿಯನ್ನ ಬಂದ್ ಮಾಡಿದ್ದಾರೆ ಯುವಕರು. ಕಾರ್ಮಿಕರ ಮೇಲೆ ಹಲ್ಲೆಗೆ ಮುಂದಾಗಿ ಶಟರ್ ಅನ್ನ ಎಳೆದಿರುವಂತ ಕೃತ್ಯ ನಡೆದಿದೆ. ತಕ್ಷಣ ವಾಹನದಲ್ಲಿ ಸೈರನ್ ಹಾಕಿ ಸಂಭಾವ್ಯ ದಾಳಿಯನ್ನ ತಡೆದಿದ್ದಾರೆ ಪೊಲೀಸರು. ನೋಡಿ, ಇದೇ ಕಾರಣಕ್ಕೆ ಹೇಳೋದು, ನೀವು ಮೆರವಣಿಗೆ ಮಾಡ್ತಾ ಇದ್ದೀರಾ, ಶವಯಾತ್ರೆ ಮಾಡ್ತಾ ಇದ್ದೀರಾ, ಈ ಸಂದರ್ಭದಲ್ಲಿ ಎಷ್ಟು ಗಾಂಭೀರ್ಯದಿಂದ ಇರಬೇಕು, ಏನು ಕೆಲಸಕ್ಕೆ ಅಂತ ಹೋಗಿದ್ದೀರಾ ಅದನ್ನು ಮಾಡಬೇಕು. ಅದನ್ನು ಹೊರತುಪಡಿಸಿ ಕಿರಿಕ್ ಮಾಡೋದು, ದಾಂಧಲೆ ಮಾಡೋದು, ಅದರಲ್ಲೂ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಿ ಅಂಗಡಿ ಮುಚ್ಚಿಸೋದು, ಅವರಿಗೆ ಹಲ್ಲೆ ಮಾಡೋದಕ್ಕೆ ಹೋಗೋದು, ಇದು ಎಲ್ಲಿವರೆಗೂ ನಡೆಯುತ್ತೋ ಅಲ್ಲಿವರೆಗೂ ಆ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆ ಅನ್ನೋದು ಇರಲ್ಲ. ಈಗ ಆಲ್ರೆಡಿ ಪ್ರತಿಕಾರ ಅಂತ ಆ ಧರ್ಮದವರು ಇವರು, ಈ ಧರ್ಮದವರನ್ನು ಅವರು ಮನುಷ್ಯರು ಅನ್ನೋದನ್ನೇ ಮರೆತು, ಮನುಷ್ಯತ್ವನೇ ಮರೆತು ಪ್ರಾಣಿಗಳ ಥರ ವರ್ತಿಸ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಈ ದಾಂಧಲೆ, ಈ ಕಿರಿಕು ಇದೆಲ್ಲ ಬೇಕಾ? ಯಾವಾಗ ಬುದ್ಧಿ ಕಲಿತಾರೆ ಇವ್ರುಗಳು? ಶವಯಾತ್ರೆ ವೇಳೆ ದಾಂಧಲೆ ಮಾಡೋದಕ್ಕೆ ಹೋಗಿರೋದು ಏನು? ಶವಯಾತ್ರೆಯನ್ನು ಹೇಗಿರಬೇಕೋ ಹಾಗಿರಬೇಕಾಗಿತ್ತು. ಅದನ್ನು ಹೊರತುಪಡಿಸಿ ಈ ಥರ ದಾಂಧಲೆ ಮಾಡೋದು ಹೇಗೆ? ನೋಡಿ, ಆ ಶವಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಇಲ್ಲಿ ದಾಂಧಲೆ ಮಾಡ್ತಾರೋ ಕೆಲವು ಇವುಗಳಿಗೆ ಇದೇ ಕಿತಾಪತಿ ತೆಗೆಯೋದೇ ಕೆಲಸ. ಒಂದು ಗುಂಪಲ್ಲಿ ಅದು ಎಲ್ಲ ಧರ್ಮದಲ್ಲೂ ಕೂಡ ಈ ಕಿತಾಪತಿ ತೆಗೆಯೋಕ್ಕೆ ಅಂತಾನೆ ಒಂದಷ್ಟು ಜನ ಇರ್ತಾರೆ. ಮೊದಲು ಅಂಥವ್ರನ್ನ ಒಳಗೆ ಹಾಕಬೇಕು. ಪೊಲೀಸರು ಅಲ್ಲೇ ಇದ್ದರು, ಸೈರನ್ ಮೊಳಗತ್ತೆ, ತಪ್ಪಗೆ ಆಮೇಲೆ ಬರ್ತಾರೆ. ಇಲ್ಲ ಅಂತ ಅಂದಿದ್ರೆ ಏನಾದರೂ ಒಂದು ಅನಾಹುತ ಸಂಭವಿಸ್ತಾ ಇತ್ತು. ಯಾರು ಜವಾಬ್ದಾರಿ ಹೊತ್ಕೊಳ್ತಾರೆ ಇದಕ್ಕೆಲ್ಲ? ಏನಾದರೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹಾಳಾಗಿ ಇನ್ನೊಂದಷ್ಟು ಜನರು ಜೀವ ಹೋಯ್ತು ಅಂತಂದರೆ ಈ ದಾಂಧಲೆ ಮಾಡಿದವ್ರು ಬರ್ತಾರಾ? ನೋಡಿ, ಶವಯಾತ್ರೆ ಅದ್ರ ಪಾಡಿಗೆ ಸಾಕ್ತಾ ಇದೆ. ಅದರಲ್ಲಿದ್ದವು ಒಂದು 5-6 ಜನ ಬಂದು ಈ ಥರ ಕಿರಿಕ್ ಮಾಡಿರೋದು. ಯಾಕೆ ಬೇಕಾಗಿತ್ತು ಈ ಕಿರಿಕು? ಏನು ಸಿಗುತ್ತೆ ಇದರಿಂದ? ಸೆನ್ಸಿಟಿವ್ ಏರಿಯಾ, ಸೆನ್ಸಿಟಿವ್ ಇಶ್ಯೂ ಅಂತ ಹೇಳ್ತಾ ಇರುವ ಸಂದರ್ಭದಲ್ಲೇ ಈ ಥರ ದಾಂಧಲೆ ಮಾಡುವ ಅವಶ್ಯಕತೆ ಏನಿತ್ತು? CCTV ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ರೋಡ್ ಕ್ರಾಸ್ ಮಾಡಿ ಬಂದು ಅದು ಇನ್ನೊಂದು ಧರ್ಮದವರ ಅಂಗಡಿ ಅಂತ ಗೊತ್ತಾಗಿ ಕ್ಲೋಸ್ ಮಾಡಿಸುವ ಕೆಲಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಹಲ್ಲೆ ಮಾಡುವುದಕ್ಕೂ ಕೂಡ ಮುಂದಾಗೋದು.